ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ನೆಚ್ಚಿನ ರೇಡಿಯೋ ಗೆಳತಿ ಪ್ರಿಯಾಂಕಾ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಂಥವರಲ್ಲಿ ಒಬ್ಬರಾದಂತಹ ಇಂಡಿಯಾಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ರೇಡಿಯೋ ಜಾಕಿ ಆದ ಆರ್.ಜೆ. ಪ್ರಿಯಾಂಕಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಶಿ ಇಸ್ ಮಲ್ಟಿ ಟ್ಯಾಲೆಂಟೆಡ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್. ವೆಲ್ಕಮ್ ಟು ದ ಶೋ ಮ್ಯಾಮ್. ನಮಸ್ತೆ. ನಿಮ್ಮ ಜರ್ನಿ ಆಫ್ ಲೈಫ್, ನಿಮ್ಮನ್ನು ನೀವು ಸೆಕ್ಷುವಲ್ ಮೈನಾರಿಟಿ ಅಂತ ಗುರುತಿಸ್ಕೊಂಡಾಗ ಹೇಗಿತ್ತು? ಅಂದರೆ ನನಗೆ ಸೆಕ್ಷುವಲ್ ಮೈನಾರಿಟಿ ಅಂತ ಗೊತ್ತಾಗಿದ್ದು ನನಗೆ 13ನೇ ವಯಸ್ಸಲ್ಲಿ ಗೊತ್ತಾಯಿತು. ಆವಾಗ ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. 9th ಸ್ಟ್ಯಾಂಡರ್ಡ್ ಓದ್ತಾ ಇರಬೇಕಾದ್ರೆ ಈ ಥರ ಸಮುದಾಯದವರು ಮತ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸು ಮತ್ತು ಅಕ್ಕಪಕ್ಕ ಫ್ರೆಂಡ್ಸ್ಗಳೆಲ್ಲ ತುಂಬ ರೇಗ್ಸೋಕ್ಕೆ ಸ್ಟಾರ್ಟ್ ಆದರು. ಏನೇನು ಹುಡುಗನ ಹುಟ್ಟಿ ಹುಡುಗಿರ ಥರ ನಡೀತೀಯ, ಹುಡುಗಿರ ಥರ ವಾಕ್ ಮಾಡ್ತೀಯ, ಹುಡುಗಿರ ಥರ ಮಾತಾಡ್ತೀಯ ಅಂತ. ಆಗ ನನಗೆಲ್ಲೋ ಒಂದು ಕಡೆ ಅನಿಸ್ತಿತ್ತು, ಏನಂತದ್ದು ನನಗೆ ವೆರೈಟಿಯಾಗಿ ಕಾಣಿಸ್ತಾ ಇರೋದು ಅಂತ. ತುಂಬಾ ಬೇಜಾರಾಗ್ತಾಯಿತ್ತು. ನನಗೆ ಓದೋಕ್ಕಾಗ್ತಾಯಿಲ್ಲ ಮತ್ತು ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಸೋಕ್ಕಾಗ್ತಾಯಿಲ್ಲ. ತುಂಬಾ ಫೀಲ್ ಆಗ್ತಾಯಿತ್ತು. ಮತ್ತು ಮನೆಗೆ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನನ್ನು ನಾನು ನೋಡ್ಕೊಳ್ತೀನಿ, ಏನು ನನ್ನಲ್ಲಿ ಅಂಥದ್ದು ಚೇಂಜಸ್ ಕಾಣಿಸ್ತಿದೆ ಅಂತ. ಆಮೇಲೆ ತುಂಬಾ ಬೇಜಾರಾಗ್ತಿತ್ತು. ಆಮೇಲೆ ಎಜುಕೇಷನ್ ಮಾಡೋಕ್ಕೆ ನನಗೆ ತುಂಬಾ ಕಷ್ಟ ಆಗೋಯಿತು. ಆಮೇಲೆ ನಾನು ಏನು ಮಾಡಿದೆ, ಎಜುಕೇಷನ್ ಡ್ರಾಪ್ಔಟ್ ಮಾಡಿಬಿಟ್ಟೆ. ಡ್ರಾಪ್ಔಟ್ ಮಾಡಿದ ನಂತರ ನಾನೇನು ಮಾಡಿದೆ, ಮನೇಲಿ ತುಂಬ ಅಪೋಸ್ ಮಾಡಿದ್ರು. ನೀನು ಹುಡುಗನಾಗ ಹುಟ್ಟಿ ಯಾಕೆ ಈ ಥರ ಎಲ್ಲ ಆಗ್ತಿದ್ಯಾ, ನಮ್ಮ ಮಾನ ಮರ್ಯಾದೆಗೆ ಹುಟ್ಟಿದ್ಯಾ ನೀನು ಅಂತೇಳಿ ತುಂಬಾ ಬೈತಾಯಿದ್ರು, ತುಂಬಾ ಹೊಡಿತಾಯಿದ್ರು. ನಾನು ಆಗೂ ಸಹಿಸ್ಕೊಂಡಿದ್ದೆ. ಆಮೇಲೆ ಏನು ಮಾಡಿದೆ, ಒಂದು ದಿವಸ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಾನು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟೆ. ನೀವು ಹೇಳಿದ್ರಿ 13ನೇ ವಯಸ್ಸಲ್ಲಿ ನೀವು ಮನೆ ಬಿಟ್ಟು ಬಂದ್ರಿ ಅಂತ. ಸೊ ಲೈಕ್ ನೀವು ಒಂದು ಹೊಸ ಫ್ಯಾಮಿಲಿಗೆ ನೀವು ಜಾಯ್ನ್ ಆದ್ರಿ, ನಿಮ್ಮ ಸಮುದಾಯಕ್ಕೆ. ಅಲ್ಲಿಂದ ನಿಮ್ಮ ಜರ್ನಿ ಆಫ್ ಲೈಫ್ ಹೇಗೆ ಸ್ಟಾರ್ಟ್ ಆಯಿತು? ನಾನು ನನ್ನ ಸಮುದಾಯನ ಸೇರಿಕೊಂಡಾಗ ನನಗೆ ಒಂಥರ ತುಂಬ ಖುಷಿ ಆಯಿತು. ಏಕೆಂದರೆ ಅಲ್ಲಿ ನನ್ನ ಮನಸ್ಸಿನ ಥರ ಭಾವನೆಗಳು ಇರುವಂಥವ್ರು ತುಂಬ ಜನ ಇದ್ದರು. ಹೋಗಿದ್ದರೆ ತುಂಬ ಖುಷಿ ಆಯಿತು. ನನ್ನ ಫೀಲಿಂಗ್ಸ್ನಲ್ಲಿ ಅವರೊಟ್ಟಿಗೆ ಹಂಚ್ಕೋಬೋದು, ನನ್ನ ಆಸೆ ಆಕಾಂಕ್ಷೆಗಳನ್ನ ಇವ್ರ ಜೊತೆ ಶೇರ್ ಮಾಡ್ಕೋಬೋದು ಅಂತೇಳಿ ತುಂಬ ಖುಷಿ ಆಯಿತು. ಆನಂತರ ನಾನು ಏನು ಮಾಡಿದೆ, ಅಲ್ಲಿ ನನ್ನ ಸಮುದಾಯ ಸೇರಿಕೊಂಡ ನಂತರ ಅಲ್ಲಿ ಯಾವುದೇ ವೃತ್ತಿಯಾಗಿ ನಮಗೆ ಇರಲಿಲ್ಲ. ಯಾಕೆಂದರೆ ನಮಗೆ ಇದ್ದಿದ್ದು ಆಪ್ಷನ್ಸ್ ಬಂದು ಸೆಕ್ಸ್ ವರ್ಕ್ ಮಾಡಬೇಕು, ಇಲ್ಲ ಬೆಗ್ಗಿಂಗ್ ಮಾಡಬೇಕು. ಅದೇ ಅನಿವಾರ್ಯ ಕಾರಣದಿಂದ ನಾವೇನು ಮಾಡಿದ್ವಿ, ಮುಂದುವರ್ಸ್ಕೊಂಡು ಹೋದ್ಮೇಲೆ ನಾನೇನು ಮಾಡಿದೆ, ಕಂಪ್ಲೀಟಾಗಿ ನಾನು ಮಹಿಳೆ ಆಗಬೇಕು ಅಂತ ಹೇಳಿ ಮನೆ ಬಿಟ್ಟು ಹೊರಗಡೆ ಬಂದ ನಂತರ ನಾನು ಹೇಗೋ ಹಣ ಸಂಪಾದನೆ ಮಾಡಿ ಕಂಪ್ಲೀಟಾಗಿ ನಾನು ಮಹಿಳೆಯಾಗಿ ನಾನು ಇದು ಮಾಡಿದೆ. ಆನಂತರ ಆದ ನಂತರನೂ ಕೂಡ ನಾನು ಅದೇ ವೃತ್ತಿನ ಮುಂದುವರ್ಸ್ಕೋಗ್ಬೇಕಾಯ್ತು. ಅವಾಗ ನನಗೆಲ್ಲೋ ಒಂದು ಕಡೆ ತುಂಬ ಬೇಜಾರಾಗ್ತಾಯಿತ್ತು. ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಇದೇ ವರ್ಕ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ನಾನು ಒಂದು ದಿವಸ ನಮ್ಮ ಗುರು ಅಂತ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿದಮ್ಮ, ನಾನು ಈ ಕೆಲಸ ಮಾಡಲ್ಲ, ಅಟ್ಲೀಸ್ಟ್ ನಾನು ಏನಾದರೂ ಹೋಗಿ ಹೊರಗಡೆ ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿದೆ. ಅವರು ಸ್ಟಾರ್ಟಿಂಗು ತುಂಬ ಅಪೋಸ್ ಮಾಡಿದ್ರು. ಆಮೇಲೆ ಆಯಿತು ಅಂತ ಒಪ್ಕೊಂಡ್ರು. ಆನಂತರ ನಾನೇನು ಮಾಡಿದೆ, ನನ್ನ ಫ್ಯಾಮಿಲಿ ಬಂದು ಸುಮಾರು ವರ್ಷ, ಒಂದು 8-9 ವರ್ಷ ಆಗಿತ್ತು. ನನ್ನ ಫ್ಯಾಮಿಲಿ ನೋಡಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ, ನನ್ನ ಫ್ಯಾಮಿಲಿಯವ್ರಿಗೆ ಫೋನ್ ಮಾಡಿದೆ, ಈ ಥರ ನಾನು ಮನೆ ಬಿಟ್ಟು ಬಂದುಬಿಟ್ಟು ನಾನೀಗ ಕಂಪ್ಲೀಟಾಗಿ ಈ ಥರ ಆಗಿದ್ದೀನಿ, ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ನಾನು ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರ ಹತ್ರ ಮಾತಾಡಿದಾಗ ನಮ್ಮಮ್ಮ ಹೇಳಿದರು, ಆಯಿತು ನೀನು ಹೇಗೆ ಇರು, ಬಾ ನಮ್ಮ ಜೊತೆ ಇರು ಅಂತೇಳಿ ಒಪ್ಪಿಗೆ ಕೊಟ್ಟರು. ಅವಾಗ ನನಗೆ ತುಂಬ ಖುಷಿ ಆಯಿತು. ಏಕೆಂದರೆ ಆಫ್ಟರ್ 8-9 ವರ್ಷ ಆದಮೇಲೆ ನಾನು ಮತ್ತೆ ಫ್ಯಾಮಿಲಿ ಸೇರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ನನ್ನ ಫ್ಯಾಮಿಲಿ ಬಂತು. ನಿಮ್ಮ ಸಮುದಾಯದಿಂದ ನೀವು ಮತ್ತೆ ಫ್ಯಾಮಿಲಿಗೆ ವಾಪಸ್ ಹೋದ್ರಿ. ಫ್ಯಾಮಿಲಿಲೆಲ್ಲ ನಿಮ್ಮನ್ನು ತುಂಬ ಖುಷಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡ್ರು, ಸಾಕು, ನೀವು ತುಂಬ ಖುಷಿ ಆದ್ರಿ. ಸೊ ರೇಡಿಯೋ ಜಾಕಿ ಆಗಿ ನಿಮ್ಮ ಲೈಫು, ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ನಾನು ಫ್ಯಾಮಿಲಿ ಬಂದು ಸೇರ್ಕೊಂಡ ನಂತರ ನಾನೇನು ಮಾಡಿದೆ, ಮತ್ತೆ ಅದೇ ವೃತ್ತಿ ಮಾಡಬೇಕಾಗಿ ಬಂತು. ಒಂದು ದಿವಸ ನಾನು ಸೆಕ್ಸ್ ವರ್ಕ್ಗೆ ಅಂತ ನಿಂತಿದ್ದಾಗ ನನಗೆ ಒಂದು NGO ಸಂಸ್ಥೆ ಪರಿಚಯ ಆಯಿತು. ಹೀಗೆ ಸೆಕ್ಸ್ ವರ್ಕ್ ಮಾಡೋಂಥ ಸಂದರ್ಭದಲ್ಲಿ ಪೊಲೀಸರು ಹತ್ತಿಸ್ಕೊಂಡು ಬರ್ತಿದ್ದಾಗ ನನ್ನ ಸಮುದಾಯದವರೊಬ್ಬರು ನಿಂತ್ಕೊಂಡಿದ್ರು, ಯಾಕೆ ಓಡ್ ಬರ್ತಾ ಇದೆ ಅಂತ ಕೇಳಿದ್ರು. ಆನಂತರ ನಾನು ಮಾಡಿದೆ, ಇಲ್ಲ ಈ ಥರ ಪೊಲೀಸರು ಹತ್ತಿಸ್ಕೊಂಡು ಬಂದರು ಅಂತ. ಅವಾಗ ಅವ್ರು ಒಂದು ಕಡೆ ಕೂತ್ಕೊಂಡು ಮಾತಾಡಿದ್ರು, ಈ ಥರ ನಮ್ಮ ಸಮುದಾಯಕ್ಕೆ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಇದೆ, ಅದು ಸಂಗಮ ಅಂತ. ಮುಖ್ಯವಾಗಿ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಅದು ರೈಟ್ಸ್ಗಳಿಗೋಸ್ಕರ ಕೆಲಸ ಮಾಡ್ತಿದೆ, ಅಂದರೆ ಅವರ ಹಕ್ಕುಗಳಿಗೋಸ್ಕರ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ಆಯಿತು. ನಮ್ಮ ಪರವಾಗಿ ಕೆಲಸ ಮಾಡುವಂಥ ಒಂದು ಸಂಸ್ಥೆನೂ ಕೂಡ ಇದೆಯಾ ಅಂತೇಳಿ ಖುಷಿ ಆಯಿತು. ನಾನೇನು ಮಾಡಿದೆ, ನಂತರ ಸಂಸ್ಥೆಯವ್ರ ಹತ್ರ ನಮ್ಮ ಕೆಲಸ ಮಾಡೋಕ್ಕೆ ಯಾವುದೋ ಅವಕಾಶ ಇಲ್ವಾ ಅಂತ ಅವ್ರು ಹೇಳಿದಾಗ, ಇಲ್ಲ ನಿಮ್ಮ ಕೆಲಸ ಮಾಡೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾವು ಕೆಲಸಕ್ಕೆ ತಗೊಳ್ತೀವಿ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಅಲ್ಲಿಗೆ ಸೇರಿಕೊಂಡೆ. ಸೇರಿಕೊಂಡ ನಂತರ ಮುಖ್ಯವಾಗಿ ನನ್ನ ಸಮುದಾಯಕ್ಕೆ ಕೆಲಸ ಮಾಡ್ಕೊಂಡು ಬಂದೆ. ಒಂದು 2 ವರ್ಷ ಅವ್ರಿಗೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು, ಸೆಕ್ಸ್ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ HIV ಬರ್ದಿರೋ ಹಾಗೆ ಕಾಂಡಮ್ ಹಾಕೊಂಡು ಯಾವ ರೀತಿ ಸೆಕ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕೊಟ್ಕೊಳ್ತಾ 2 ವರ್ಷ ನಾನು ಕೆಲಸ ಮಾಡಿದೆ. ಆನಂತರ 2010 ಏನಾಯಿತು, ಒಂದು ಪ್ರೋಗ್ರಾಮ್ಸ್ನ ಕೊಡಬೇಕು ಅಂತೇಳಿ ನನಗೆ ರೇಡಿಯೋ ಸ್ಟೇಷನ್ಗೆ ಕರ್ಕೊಂಡು ಬಂದರು. ರೇಡಿಯೋ ಸ್ಟೇಷನ್ಗೆ ಬಂದ ನಂತರ ನನಗೊಂಥರ ಖುಷಿ ಆಯಿತು. ಯಾಕೆಂದರೆ ಹೊಸ ಜಾಗಕ್ಕೆ ಬಂದ ನಂತರ ಈ ರೇಡಿಯೋದಲ್ಲಿ ನಾವುಗಳು ಮಾತಾಡೋದಕ್ಕೆ ಒಂದು ಅವಕಾಶ ಇದೆಯಲ್ಲ ಅಂತೇಳಿ ಏನು ಮಾಡಿದ್ರು, ಅವರೊಂದು ನಂದು ಲೈಫ್ ಸ್ಟೋರಿ ಮತ್ತು ಒಂದು ಡ್ರಾಮಾನ ತೊಗೊಂಡ್ರು. ಅದು ನಾವು ಏನು ಮಾಡಿದ್ವಿ, ನಾವು ಆ ಪ್ರೋಗ್ರಾಮ್ಸ್ನ ಕೊಟ್ಬಿಟ್ಟು ವಾಪಸ್ ಹೋದೋ. ಆಮೇಲೆ ಈ ರೇಡಿಯೋ ಸ್ಟೇಷನ್ ಇರುವಂಥವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ
ಯಾಕೆ ಈ ಸಮುದಾಯದವರೊಬ್ಬರನ್ನ ನಾವು ರೇಡಿಯೋ ಜಾಕಿಯಾಗಿ ತೊಗೊಬಾರ್ದು ಅಂತ ಹೇಳಿದ್ರು. ಆನಂತರ ಏನು ಮಾಡಿದ್ರೆ ಅವರು ಆ ಮೆಸೇಜ್ ನಮ್ಮ ಸಂಸ್ಥೆಗೆ ಕಳಿಸಿದ್ರು. ಅವಾಗ ನಮ್ಮ ಸಂಸ್ಥೆಯಲ್ಲಿ ಒಂದು 2-3 ಜನ ಬಂದ್ರಂತೆ ಕೆಲಸ ಮಾಡಲಿಕ್ಕೆ ಅಂತ. ಒಂದೇ ದಿವಸ ಹೋಗ್ಬಿಟ್ಟಿದ್ದು ಅಥವಾ ಅರ್ಧ ದಿವಸ ಹೋಗ್ಬಿಟ್ಟಿದ್ದು ಈ ಥರ ಮಾಡಿದಂತೆ. ಆಮೇಲೆ ಏನು ಮಾಡಿದ್ರು, ಇಲ್ಲ ಇದಕ್ಕೆ ತುಂಬ ಮುಖ್ಯವಾದವ್ರನ್ನ ನಾವೇ ಸಜೆಸ್ಟ್ ಮಾಡ್ತೀವಿ ಅಂತೇಳಿ ಪ್ರಿಯಾಂಕಾ ಅವರು ಅಂತ ಹೇಳ್ಬಿಟ್ಟು ಎಲ್ಲ ಸಮುದಾಯದವರೆಲ್ಲ ಕೂತ್ಕೊಂಡು ಸೆಲೆಕ್ಟ್ ಮಾಡಿ ರೇಡಿಯೋ ಸ್ಟೇಷನ್ಗೆ ನಾನು ರೇಡಿಯೋ ಜಾಕಿಯಾಗಿ 2010 ರೇಡಿಯೋಗೆ ಬಂದೆ. ಅಲ್ಲಿಂದ ನಂದು ರೇಡಿಯೋ ಜಾಕಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಯಿತು. ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಂಥ ಒಂದು ಕೆಟ್ಟ ಘಟನೆ ಯಾವುದು? ನನ್ನ ಲೈಫಲ್ಲಿ ಕಹಿ ಘಟನೆ ಹೇಳಬೇಕು ಅಂದರೆ, ನಮ್ಮ ಮುಂಚೆ ಕೆಂಗೇರಿಲಿದ್ದಾಗ ಒಂದು ದಿವಸ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಬೇಕಾದ್ರೆ ಅಲ್ಲಿನ ಬಸ್ಸಿನ ಟೈಮಿಂಗ್ಸ್ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಟೈಮ್ 10:30-11 ಗಂಟೆ ಆಗೋಯ್ತು. ಪುತ್ತಳ್ಳಿ ಸೈಡಿಂದ ಒಂದು ಟಾಟಾ ಸುಮೋ ಬಂತು. ಟಾಟಾ ಸುಮೋ ಬಂದಮೇಲೆ ನೀವು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ್ರು. ನಾನು ಇಟ್ಕೊಂಡಂದೆ ಎಚ್ಗೊಳ್ಳಹಳ್ಳಿಗೆ ಹೋಗಬೇಕು ಅಂತ. ಅವ್ರಿಗೆ ಗೊತ್ತಿರಲಿಲ್ಲ ಈ ಥರ ಟ್ರಾನ್ಸೆಕ್ಷುವಲ್ ಅಂತ. ಹಾಗಾಗಿ ಏನು ಮಾಡಿ, ಸರ್ ನಾವು ಅದೇ ಕಡೆ ಹೋಗ್ತಾ ಇರೋದು ಬನ್ನಿ ಅಂತ ಹೇಳಿ ಟಾಟಾ ಸುಮೋನ ಹತ್ತಿಸ್ಕೊಂಡು ನಂತರ ಮುಂದೆ ಹೋಗ್ತಾ ಒಂಥರ ಹಿಂದೆಗಡೆಯಿಂದ 4-5 ಜನ ಕೈ ಹಾಕಿದ್ರು. ನನಗೆ ಗೊತ್ತಿಲ್ಲ ಅಲ್ಲಿವರೆಗೂ ಅವ್ರು ಹಿಂದೆಗಡೆ ಇದ್ದಾರೆ ಅಂತ. ಆ ಟೈಮಲ್ಲಿ ನಂಗೆ ತುಂಬ ಭಯ ಆಯಿತು. ಹಿಂದೆ ನೋಡಿದ್ರು ಫುಲ್ ಡ್ರಿಂಕ್ಸ್ ಮಾಡಿಬಿಟ್ಟಿದ್ರು. ಅವಾಗ ಏನು ಮಾಡಿದ್ರು, 4-5 ಜನ ಫುಲ್ ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರು. ಅವಾಗ ನಾನು ತುಂಬಾ ಹೆದರ್ಕೊಂಡು ಹತ್ಕೊಂಡು ಡ್ರೈವರ್ ಹತ್ರ ಕೇಳ್ಕೊಂಡೆ, ಸರ್ ನಾನು ಅಂಥವಳೆಲ್ಲ ಬಿಟ್ಬಿಡಿ, ನನಗೆ ಆ ಥರ ಎಲ್ಲ ನಾನು ಮಾಡಲ್ಲ ಆಗಿದೆ ಅಂತ. ಅವ್ರು ಆದ್ರೂ ತುಂಬ ಹಿಂಸೆ ಮಾಡಿದ್ರು ನನಗೆ ಸ್ವಲ್ಪ. ಆಮೇಲೆ ಡ್ರೈವರ್ ಕಾರ್ ಹಿಡ್ಕೊಂಡ್ಬಿಟ್ಟೆ, ನಾನು ದಯವಿಟ್ಟು ನಾನು ಅಂಥವಳೆಲ್ಲ ಬಿಟ್ಬಿಡಿ ಸರ್, ನನಗೆ ತುಂಬ ಇದಾಗ್ತಾ ಇದೆ ಅಂತ. ಅವಾಗ ಡ್ರೈವರ್ಗೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ, ತುಂಬ ಅವ್ನ ಮನಸ್ಸು ಫೀಲಾಗಿ ಮಾಡಿಕೊಂಡು ಸರ್ ಹೋಗ್ಲಿ ಅಂತ ಬಿಟ್ಬಿಟ್ಟು ಅವನ್ನೆಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟು ಮತ್ತೆ ನನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಟರು. ಅವಾಗ ಮನೆಗೆ ಬಿಟ್ಟಂಥ ಸಂದರ್ಭದಲ್ಲಿ ಟೈಮ್ 2 ಗಂಟೆ ಆಗಿತ್ತು. ತುಂಬಾ ಸಖತ್ ಭಯ ಆಗೋಗ್ಬಿಟ್ಟಿತ್ತು ನನಗೆ. ಅದು ನನ್ನ ಜೀವನದಲ್ಲಿ ನನ್ನ ಸಾಯೋಗಂಟು ಕೂಡ ಅದು ಮರೆಯೋಕ್ಕಾಗಲ್ಲ ಅಂಥ ಒಂದು ಘಟನೆ ನನ್ನ ಲೈಫಲ್ಲಿ ನಡೆದಿತ್ತು. ನಿಮ್ಮಂಥ ಅನೇಕ ಮಂಗಳ ಬರೀ ಭಿಕ್ಷಾಟನೆ ಮಾಡುವಂಥದ್ದು ಇಲ್ಲ ಸೆಕ್ಸ್ ವರ್ಕರ್ಸ್ ಕೆಲಸ ಮಾಡ್ತಾರೆ, ಇದೇ ನಮಗೆ ದಾರಿ, ಮುಂದಿನ ನಿಲ್ಸು ಸರ್ವೈವ್ ಅಂತ ಅನ್ಕೊಂಡಿರ್ತಾರೆ. ಸೊ ಇವರಿಗೆಲ್ಲ ನಿಮ್ಮ ಸಮುದಾಯಕ್ಕೆ ಏನು ಮೆಸೇಜ್ ಕೊಡೋಕ್ಕೆ ನನ್ನ ಸಮುದಾಯಕ್ಕೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮುಖ್ಯವಾಗಿ ನಮ್ಮ ಸಮುದಾಯದವರು ಮಾಡುವಂಥ ವೃತ್ತಿ ಸೆಕ್ಸ್ ವರ್ಕು ಬೆಗ್ಗಿಂಗ್ ಅಂತ ಹೇಳ್ತೀವಿ. ಆದರೆ ಯಾವುದೇ ಬೇರೆ ರೀತಿಯಂಥ ಕೆಲಸ ಮಾಡೋಕ್ಕೆ ಅವಕಾಶಗಳಿಲ್ಲ. ಮುಖ್ಯವಾಗಿ ಯಾರಾದರೂ ಅವಕಾಶ ಕೊಟ್ಟರೆ ತಾನೇ ಅವ್ರು ಹೋಗಿ ಮೇನ್ ಸ್ಟ್ರೀಮಲ್ಲಿ ಕೆಲಸ ಮಾಡಿ ಅವರು ಕೂಡ ಒಂದು ಕೆಲಸಕ್ಕೆ ಹೋಗೋಕ್ಕೆ ಸಾಧ್ಯ. ಕೆಲಸನೇ ಕೊಡದಲ್ಲಿ ನಾವು ಬರೀ ಸೆಕ್ಸ್ ವರ್ಕು ಬೆಗ್ಗಿಂಗ್ ಮಾಡ್ತಾರೆ ಅಂತ ಹೇಗೆ ಸಾಧ್ಯ ಹೇಳಿ? ನಾವು ಜೀವನ ನಡೆಸಬೇಕು, ನಮ್ಮ ಹೊಟ್ಟೆ ಪಾಡು ನಾವು ನೋಡಬೇಕಲ್ವಾ. ಮುಖ್ಯವಾಗಿ ನಾವು ಯಾಕೆ ಸಮಾಜಕ್ಕೆ ಬಂದು ನಾವು ಸೆಕ್ಸ್ ವರ್ಕು ಬೆಗ್ಗಿಂಗ್ ಮಾಡ್ತೀವಿ ಅಂದರೆ, ಫ್ಯಾಮಿಲಿಯಲ್ಲಿ ಅಕ್ಸೆಪ್ಟೇಬಲ್ ಇರಲ್ಲ, ಮತ್ತು ನಮಗೆ ಸ್ಕೂಲಿಂದನೂ ಕೂಡ ಅಕ್ಸೆಪ್ಟಬಲ್ ಇರಲ್ಲ, ಮತ್ತು ನಮಗೆಲ್ಲೂ ಕೂಡ ಅವಕಾಶಗಳು ಸಿಗಲ್ಲ ಕೆಲಸ ಮಾಡಲಿಕ್ಕೆ. ಆದ್ದರಿಂದ ನಾವೇನು ಮಾಡ್ತೀವಿ, ಜೀವನ ಸಾಗಿಸೋದಕ್ಕೋಸ್ಕರ ನಾವು ಸೆಕ್ಸ್ ವರ್ಕು ಬೆಗ್ಗಿಂಗ್ ಬರ್ತೀವಿ. ಮುಖ್ಯವಾಗಿ ಸೆಕ್ಸ್ ವರ್ಕು ಬೆಗ್ಗಿಂಗ್ ಬಂದ ತಕ್ಷಣ ಈಸಿಯಾಗಿ ಮಾಡೋವಂಥ ಕೆಲಸ ಅಲ್ಲ ಅದು. ಸಿಗ್ನಲ್ ಕೇಳುವಂಥ ಸಂದರ್ಭದಲ್ಲಿ ಕಾಸು ಕೊಡೋರು, ನೀನು ಒಳಗಡೆ ಏನಿಟ್ಟಿದ್ಯಾ, ಈ ಕಡೆ ಏನಿಟ್ಟಿದ್ಯಾ ಅಂತ ಆ ಥರ ಎಲ್ಲ ಮಾನಸಿಕವಾಗಿ ತುಂಬ ನೋವಾಗ ಆ ಥರ ಕ್ವಶನ್ಸ್ ಕೇಳ್ತಾರೆ. ಎಲ್ಲರೂ ಅಂತಾರೆ ಅವರು ದುಡ್ಡು ಕಿತ್ಕೊಂಡು ಹೊರಟೋಗ್ತಾರೆ, ಅವರು ನಮಗೆ ಬೈತಾರೆ ಅವ್ಯಾಚ ಪದಗಳಿಂದ ಅಂತ ಹೇಳ್ತಾರೆ. ಆದರೆ ಅವ್ರು ಮಾಡೋದನ್ನ ಸಹ ಯಾರು ಕೂಡ ನೋಡಲ್ಲ, ಯಾರು ಕೂಡ ಹೇಳಲ್ಲ. ಬರೀ ನಾವು ಮಾಡೋದನ್ನ ಮಾತ್ರ ಹೇಳಿದ್ರೆ ಸಾಲದು, ಅವ್ರ ತಪ್ಪುಗಳು ಕೂಡ ಅವ್ರು ಅನುಸರಿಸ್ಕೊಂಡು ಹೋದರೆ ಅಟ್ಲೀಸ್ಟ್ ಅವಾಗ ಎರಡೂ ಕಡೆಯಿಂದ ತಪ್ಪು ಸರಿ ಅನ್ನೋದು ಬರುತ್ತೆ. ಬರೀ ನಾವು ನಮ್ಮದೇ ತಪ್ಪು ಅಂತ ಹೇಳ್ತಿದ್ರೆ ಅದನ್ನು ಹೇಗೆ ಇದು ಮಾಡೋಕ್ಕೆ ಸಾಧ್ಯ ಹೇಳಿ? ಅದರಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರು ಕೂಡ ಇಷ್ಟಪಟ್ಟು ಮಾಡ್ತಾಯಿಲ್ಲ. ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಅವರು ಕೂಡ ಇದನ್ನು ವೃತ್ತಿನ ಬಿಟ್ಟು ಅವರು ಕೂಡ ಸಮಾಜದಲ್ಲಿ ಒಂದು ಗೌರವಯುತವಾಗಿ ಬದುಕಬೇಕು ಅಂತ ಅವ್ರಿಗೂ ಕೂಡ ಇಷ್ಟ ಇದೆ. ಆದರೆ ಎಲ್ಲೂ ಕೂಡ ಅವಕಾಶಗಳಿಲ್ಲ. ಮತ್ತು ಈ ಸಮುದಾಯಕ್ಕೆ ನಾನು ಹೇಳ್ತೀನಿ ಅಂದರೆ, ಪಬ್ಲಿಕ್ಕು ಕೂಡ ನನಗೆ ಕೇಳ್ಕೊಳ್ಳೋದೇನೆಂದರೆ, ಅವ್ರಿಗೆ ಮನಸ್ಸಾಗಿ ನೋವಾಗೋ ಥರ ಮಾಡಬೇಡಿ, ಅವ್ರನ್ನೂ ಕೂಡ ಅರ್ಥ ಮಾಡ್ಕೊಳ್ಳಿ, ಅವ್ರನ್ನೂ ನಿಮ್ಮಂತ ತಿಳ್ಕೊಳ್ಳಿ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ನಾವು ಈ ಥರ ಸಿಗ್ನಲ್ಗಳಲ್ಲಿ ದುಡ್ಡು ಕಿತ್ಕೊಳ್ಳೋದು ಮತ್ತು ಅವ್ರಿಗೆ ಬೈಯೋದು ಅದು ನಾವಲ್ಲ. ಗಂಡಸರು ಯಾರು ವೇಷ ಹಾಕ್ಕೊಂಡು ಬರ್ತಾ ಇರ್ತಾರೆ ಅವರು ಈ ಥರ ಕೆಲಸ ಮಾಡೋದು. ಯಾಕೆಂದರೆ ಈಸಿಯಾಗಿ ಹಣ ಸಂಪಾದನೆ ಮಾಡೋದು ಸಿಗುತ್ತೆ ಅಂತ ಹೇಳಿ ಅವ್ರು ಇವತ್ತು ನಮ್ಮ ಥರ ವೇಷಗಳು ಹಾಕ್ಕೊಂಡು ಬಂದು ಈ ಥರ ಮಾಡ್ತಾಯಿದ್ದಾರೆ. ದಯವಿಟ್ಟು ಅದನ್ನು ನಿಲ್ಲಿಸಿ ನಿಜವಾದ ಸಮುದಾಯದವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫೈನಲಿ ನಮ್ಮ ಸಮಾಜಕ್ಕೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಈ ಸಮಾಜಕ್ಕೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಕೂಡ ಮನುಷ್ಯರು, ನಾವು ತಾಯಿ ಹೊಟ್ಟೆಯಿಂದ ನಮ್ಮನ್ನ ಹೀಗೆ ಹುಟ್ಟಿಸಿ ಅಂತ ಯಾರೂ ಕೂಡ ಕೇಳಲ್ಲ. ಆದರೆ ದೇವರ ಸೃಷ್ಟಿ ಅಂತಲೇ ಹೇಳ್ಬೋದು. ಆದರೆ ನೀವು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನಸ್ಸಿಗೆ ನಮ್ಮ ಭಾವನೆಗಳಿಗೆ ಬೆಲೆ ಕೊಡಿ. ನಾವು ಕೂಡ ಮನುಷ್ಯರೇ. ನಿಮ್ಮನೇಲಿ ನಮ್ಮ ಥರದವ್ರು ಹುಟ್ಟಿದ್ರೆ ನೀವು ಈ ಥರ ಮಾಡ್ತಿದ್ರಾ? ನೀವು ಈ ಥರ ಅವ್ರನ್ನ ಹೀಯಾಳಿಸಿ ಕರೀತಿದ್ರಾ? ಯಾರ ಮನಸ್ಸಾಗಲಿ ನೋವು ಮಾಡೋಕ್ಕೆ ಇಷ್ಟಪಡಬೇಡಿ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಬಹಳ ಸಲ ನಾವು ಇವ್ರನ್ನ ಇಗ್ನೋರ್ ಮಾಡ್ತೀವಿ. ಬಹುಶಃ ಇವ್ರನ್ನ ಗುರ್ಸೋದು ಇವ್ರ ಮನೆ ಮತ್ತು ಕನ್ನಡಿ ಮಾತ್ರ. ಟ್ರಾಫಿಕ್ ಲೈಟ್ಸ್ ಮಾತ್ರ ಇವ್ರನ್ನ ಸೀರಿಯಸ್ ಆಗಿ ತೊಗೊಳುತ್ತೆ. ಸಿಗ್ನಲಲ್ಲಿ ನಾವು ಇವ್ರನ್ನ ದುಡ್ಡು ಕೇಳೋದನ್ನ ನೋಡ್ಬೋದು. ಬಟ್ ಅದನ್ನ ನೋಡಿ ನಾವು ಇರಿಟೇಟ್ ಸಹ ಆಗ್ತೀವಿ. ಆದರೆ ಇವ್ರ ಜೀವನಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡಲ್ಲ. ಟ್ರಾನ್ಸ್ಜೆಂಡರ್, ಮಂಗಳಮುಖಿ, ಹಲವಾರು ರೀತಿಯಲ್ಲಿ ನಾವು ಇವ್ರನ್ನ ಹೆಸರಿಟ್ಟು ಬೇಕಾದ್ರೆ ಕರಿಬೋದು. ಬಟ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಮಾತ್ರ ಹಿಂಜರಿತೀವಿ. ಸೊ ಲೆಟ್ ಅಸ್ ಅಕ್ಸೆಪ್ಟ್ ದೆಮ್.